ರಾಜ್ಯಗಳ ಚುನಾವಣೆ ಜೊತೆಗೆ ರಾಜ್ಯದಲ್ಲಿ 2 ಕ್ಷೇತ್ರಗಳಲ್ಲಿ ನಡೆದ ಬೈ ಎಲೆಕ್ಷನ್ ರಿಸಲ್ಟ್ ಕೂಡ ಹೊರಬಿದ್ದಿದೆ. ಇದರಲ್ಲಿ ವಿಶೇಷ ಏನಂದ್ರೆ ನಾವು ಸೋತು ಬಿಡ್ತೀವಿ ಅಂತಿದ್ದವರೇ ಗೆದ್ದಿದ್ದಾರೆ, ಗೆದ್ದೇ ಗೆಲ್ತೀವಿ ಅನ್ನೋ ಓವರ್ ಕಾನ್ಫಿಡೆನ್ಸ್ ಅಲ್ಲಿದ್ದವರು ಸೋತಿದ್ದಾರೆ. ಅಂದ ಹಾಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಇದು ಡಬಲ್ ಹ್ಯಾಟ್ರಿಕ್ ರಿಸಲ್ಟ್. ಅದೇ ಇವತ್ತಿನ ವಿಶೇಷ. ಗೆದ್ದ ಮಕ್ಕಳು. ನಾನು ಕೀರ್ತಿಶ್ರೀ. ಗೆದ್ದ ಮಕ್ಕಳು ಅಂತ ಯಾಕೆ ಹೇಳಬೇಕಂದ್ರೆ ಎರಡೂ ಕಡೆ ಗೆದ್ದಿರೋದು ಮೃತಪಟ್ಟ ಶಾಸಕರ ಕುಟುಂಬದವರು. ಒಬ್ಬರು ಶಾಮನೂರು ಶಿವಶಂಕರಪ್ಪನವರ ಮೊಮ್ಮಗ ಸಮರ್ಥ್, ಇನ್ನೊಬ್ಬರು HY ಮೇಟಿ ಅವರ ಚಿಕ್ಕ ಮಗ ಉಮೇಶ್ ಮೇಟಿ. ಇಬ್ಬರ ಗೆಲುವಿನಲ್ಲೂ ಸೋತಿದ್ದು ಮಾತ್ರ ಬಿಜೆಪಿ. ಇದು ಬಿಜೆಪಿಗೆ ಸತತ 6ನೇ ಬೈ ಎಲೆಕ್ಷನ್ ಡಕ್ಔಟ್. 0-0-0-0-0. ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆಯಲ್ಲಿ ಕಾಂಗ್ರೆಸ್ ಪಾಲಿಗೆ ಬಿರುಗಾಳಿಯೊಂದು ಬಿರುಸಾಗಿ ಬೀಸಿ ನಿಂತ ಅನುಭವ. ಕಾಂಗ್ರೆಸ್ 2023ರಲ್ಲಿ ಅಧಿಕಾರಕ್ಕೆ ಬಂದ ಮೇಲೆ ಇದು ಮೊದಲ ಉಪಚುನಾವಣೆ. ಒಟ್ಟು 6 ಬೈ ಎಲೆಕ್ಷನ್ಗಳು ನಡೆದಿವೆ. 6ಕ್ಕೆ 6ರಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಉಪಚುನಾವಣೆಗಳಲ್ಲಿ ಸಿದ್ದು DK ಜೋಡಿಗೆ ಡಬಲ್ ಹ್ಯಾಟ್ರಿಕ್ ಗೆಲುವು. ಕಾಂಗ್ರೆಸ್ ಡಬಲ್ ಹ್ಯಾಟ್ರಿಕ್ ಸ್ಟೋರಿ. 2024 ಸುರಪುರ ರಾಜಾ ವೆಂಕಟಪ್ಪ ನಾಯಕ ನಿಧನ, ರಾಜಾ ವೇಣುಗೋಪಾಲ್ ಗೆಲುವು. 2024 ಶಿಗ್ಗಾಂವ್ ಬಸವರಾಜ ಬೊಮ್ಮಾಯಿ ರಾಜೀನಾಮೆ, ಯಾಸಿರ್ ಅಹಮದ್ ಖಾನ್ ಪಠಾಣ್ ಗೆಲುವು. 2024 ಸಂಡೂರು ತುಕಾರಾಂ ರಾಜೀನಾಮೆ, ಪತ್ನಿ ಅನ್ನಪೂರ್ಣ ತುಕಾರಾಂ ಗೆಲುವು. 2024 ಚನ್ನಪಟ್ಟಣ ಕುಮಾರಸ್ವಾಮಿ ರಾಜೀನಾಮೆ, ಸಿಪಿ ಯೋಗೀಶ್ವರ್ ಗೆಲುವು. 2026 ದಾವಣಗೆರೆ ದಕ್ಷಿಣ ಶಾಮನೂರು ಶಿವಶಂಕರಪ್ಪ ನಿಧನ, ಸಮರ್ಥ್ ಮಲ್ಲಿಕಾರ್ಜುನ ಗೆಲುವು. 2026 ಬಾಗಲಕೋಟೆ HY ಮೇಟಿ ನಿಧನ, ಉಮೇಶ್ ಮೇಟಿ ಗೆಲುವು. ವೀಕ್ಷಕರೇ, ಈ ಚುನಾವಣೆಗಳಲ್ಲಿ ಯಾವುದು ಗೆಲುವು ಸಲೀಸಾಗಿ ಸಿಕ್ಕಿಲ್ಲ. ಪ್ರತಿಪಕ್ಷದಲ್ಲಿರುವ ಬಿಜೆಪಿಯೇ ಆಗಲಿ JDSಯೇ ಆಗಲಿ ಒಂದೇ ಒಂದು ಗೆಲುವು ಕಂಡಿಲ್ಲ. ಸಿದ್ದು DK ಜೋಡಿ ಮ್ಯಾಜಿಕ್ ಮಾಡ್ತಾನೇ ಇದೆ. ವಿರೋಧಿಗಳಿರಲಿ, ಒಡೆದಾಟಗಳಿರಲಿ, ಬಂಡಾಯ ಭುಗಿಲೇಳಲಿ, ಕಾಂಗ್ರೆಸ್ ಗೆಲುವಿಗೆ ಯಾವುದೇ ಅಡ್ಡಿಯಾಗಿಲ್ಲ. ಈ ಬಾರಿಯೂ ಕೂಡ ಅಷ್ಟೇ. ಬೈ ಎಲೆಕ್ಷನ್ ಹೀರೋ ನಂಬರ್ 1 ಸಿದ್ದರಾಮಯ್ಯ. ದಾವಣಗೆರೆ ದಕ್ಷಿಣ ಹಾಗೂ ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬೈ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದು ಬಿಗಿದೆ. ಸಿಎಂ ಸಿದ್ದರಾಮಯ್ಯ ಈ 2 ಕ್ಷೇತ್ರ ಗೆಲ್ಲೋದು ಬಹಳ ಮುಖ್ಯವಾಗಿತ್ತು. ಸ್ವಪಕ್ಷದವರಿಂದ ನಾಯಕತ್ವ ಬದಲಾವಣೆ ಕೂಗು, ವಿರೋಧ ಪಕ್ಷಗಳು ಗ್ಯಾರಂಟಿಗಳಿಂದ ಅಭಿವೃದ್ಧಿ ಆಗ್ತಿಲ್ಲ ಅನ್ನೋ ಟೀಕೆಗಳ ನಡುವೆ ಈಸಿಯಾಗಿ ಗೆಲ್ಲೋದು ಹೇಗೆ ಅನ್ನೋದನ್ನ ತೋರಿಸಿಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಬಾಗಲಕೋಟೆ ಗೆಲುವಿನಲ್ಲಿ ಸಿದ್ದು ಮಂತ್ರಗಾರ. ಬಾಗಲಕೋಟೆಯಲ್ಲಿ ಟಿಕೆಟ್ ಯಾರಿಗೆ ಕೊಡಬೇಕು ಅನ್ನೋದು ದೊಡ್ಡ ಚಾಲೆಂಜ್ ಆಗಿತ್ತು. HY ಮೇಟಿಯವರ ಕುಟುಂಬಕ್ಕೆ ಟಿಕೆಟ್ ಅನ್ನೋದು ಖಚಿತವಾದ ಮೇಲೆ ಮಕ್ಕಳಲ್ಲಿ ಯಾರಿಗೆ ಅನ್ನೋ ಗೊಂದಲ ಬಗೆಹರಿಸಿದವರು ಸಿದ್ದರಾಮಯ್ಯ. ಬಾಗಲಕೋಟೆಯಲ್ಲಿ ಟಿಕೆಟ್ ತಮಗೇ ಬೇಕು ಎನ್ನುತ್ತಿದ್ದವರು ಸಿದ್ದರಾಮಯ್ಯ ಎದುರು ಬಂದು ಕೂತಾಗ ಶರಣಾಗಿ ಬಿಟ್ಟರು. ಅದೇನು ಮಂತ್ರ ಮಾಡಿದ್ರೋ ಏನೋ, ಕಿರಿಯ ಮಗ ಉಮೇಶ್ಗೆ ಟಿಕೆಟ್ ಎಂದದ್ದನ್ನ ಒಪ್ಪಿಕೊಂಡು ಹೋದ್ರು. ದಾವಣಗೆರೆ ದಕ್ಷಿಣ ಗೆಲುವಿನಲ್ಲಿ ಸಿದ್ದು ತಂತ್ರಗಾರ. ಇನ್ನು ದಾವಣಗೆರೆ ವಿಷಯಕ್ಕೆ ಬಂದರೆ ಸಿದ್ದರಾಮಯ್ಯ ತಂತ್ರಗಾರನಾಗಿ ಗೋಚರಿಸಿದರು. ಶಾಮನೂರು ಶಿವಶಂಕರಪ್ಪ ನಿಧನರಾದ ಕ್ಷಣದಿಂದ ಚುನಾವಣೆ ಮುಗಿಯುವವರೆಗೆ ಭಿನ್ನಮತ ಬಂಡಾಯ ಹೋರಾಟ ಇದ್ದೇ ಇತ್ತು. ಸಾದಿಕ್ ಪೈಲ್ವಾನ್ ಅವರಂತೂ ಸ್ಪರ್ಧೆ ಮಾಡಿದರಷ್ಟೇ ಅಲ್ಲ, ನಾಮಪತ್ರ ವಾಪಸ್ ಕೂಡ ತಗೊಂಡಿರಲಿಲ್ಲ.
ಅದೆಲ್ಲ ಆದ ಮೇಲೆ ಕೊತ ಕುದಿಯುತ್ತಿದ್ದ ಸಾದಿಕ್ ಪೈಲ್ವಾನ್ ಅವರು ಸಿದ್ದು ಎದುರು ಕುಳಿತಾಗ ತಾಯಿ ಗದರಿಸಿದಾಗ ಸುಮ್ಮನಾಗುವ ಮಗುವಿನಂತೆ ಎದ್ದು ಹೋದರು. ದಾವಣಗೆರೆ ದಕ್ಷಿಣವನ್ನ ಗೆದ್ದಿದ್ದು ಹಾಗೆಯೇ. ಈ ಎರಡು ಉಪಚುನಾವಣೆಗಳಲ್ಲಿ ಹೆಗಲು ಕೊಟ್ಟವರು ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರಿಗೆ ಕರ್ನಾಟಕ ಉಪಚುನಾವಣೆ ಸಮಯದಲ್ಲಿ ಅಸ್ಸಾಂ ಉಸ್ತುವಾರಿಯೂ ಇದ್ದ ಕಾರಣಕ್ಕೆ ಹೊಣೆಗಾರಿಕೆಯನ್ನ ತಮ್ಮ ಹೆಗಲಿಗೆ ಹೊತ್ತುಕೊಂಡವರು ಸಿದ್ದರಾಮಯ್ಯ. ಎರಡೂ ಕಡೆ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಡಿಕೆ ಸಪೋರ್ಟ್ ಇತ್ತು ಅನ್ನೋದು ನಿಜ. ಆದರೆ ಅಖಾಡದಲ್ಲಿ ಹೊಡೆದಾದಿದ್ದು ಸಿದ್ದು ಆಪ್ತರ ಟೀಮ್. ಸಮರ್ಥ ಶಾಮನೂರ್ಗೆ ಟಿಕೆಟ್ ಘೋಷಿಸಿದ ಸಿದ್ದು ಮತ್ತು ಡಿಕೆ ಶಿವಕುಮಾರ್ ಮುಸ್ಲಿಂ ಸಮುದಾಯದ ನಾಯಕರ ಅಸಮಾಧಾನಕ್ಕೂ ಮದ್ದನ್ನು ಅರೆದರು. ಜಮೀರ್ ನಡೆಯನ್ನ ಮೊದಲೇ ಎಚ್ಚರಿಸಿದ್ದ ಸಿದ್ದು ಡಿಕೆಶಿ. ದಾವಣಗೆರೆಯಲ್ಲಿ ಗೆಲ್ಲಲೇಬೇಕು ಅಂತ ತಾಕೀತು ಮಾಡಿದ್ದ ನಾಯಕರಿಗೆ ಮುಸ್ಲಿಮರು ಬಂಡಾಯ ಹೇಳುವ ಲಕ್ಷಣಗಳಿತ್ತು. ಪಕ್ಷದ ವಿರುದ್ಧವೇ ತಿರುಗು ಬೀಳುವ ಆತಂಕವೂ ಇತ್ತು. ಆ ಆತಂಕಕ್ಕೆ ಮದ್ದು ಕೂಡ ಇತ್ತು. ಅದರಲ್ಲಿಯೂ ವಿಶೇಷವಾಗಿ ಜಮೀರ್ ಅಹಮದ್ ನಡೆ ಕುರಿತು ಮೊದಲೇ ಎಚ್ಚರಿಕೆ ವಹಿಸಿದ್ದ ಸಿದ್ದು ಡಿಕೆ ಪ್ಲಾನ್ ಬಿ ಕೂಡ ರೆಡಿ ಮಾಡಿಬಿಟ್ಟಿದ್ರು. ಆರಿಸ್, ತನ್ವೀರ್, ರಿಜ್ವಾನ್ ಸಲೀಂಗೆ ಟಾಸ್ಕ್ ಕೊಟ್ಟ ಸಿದ್ದು. ದಾವಣಗೆರೆಯಲ್ಲಿ ಗೆಲ್ಲಿಸಿಕೊಂಡು ಬರುವ ಟಾಸ್ಕ್ ನಿಭಾಯಿಸುವ ವಿಷಯದಲ್ಲಿ ಪಕ್ಷದಲ್ಲಿರುವ ಬೇರೆ ಮುಸ್ಲಿಂ ನಾಯಕರಿಗೆ ಜವಾಬ್ದಾರಿ ವಹಿಸಿದರು. ಆರಿಸ್, ತನ್ವೀರ್ ಹಾಗೂ ರಿಜ್ವಾನ್ ಸಲೀಂಗೆ ಟಾಸ್ಕ್ ಕೊಟ್ಟಿದ್ದು ಸಿದ್ದರಾಮಯ್ಯ. ಮುಸ್ಲಿಂ ಸಮುದಾಯಕ್ಕೆ ಕಾಂಗ್ರೆಸ್ ಅನಿವಾರ್ಯ ಅನ್ನೋದನ್ನ ತೋರಿಸಿದ್ದರಷ್ಟೇ ಅಲ್ಲ, ದಾವಣಗೆರೆ ದಕ್ಷಿಣಕ್ಕೆ ಇಬ್ಬರು ಮುಸ್ಲಿಂ ನಾಯಕರಿಗೆ ಸ್ಥಾನ ಕೊಡುವುದಕ್ಕೆ ಸಾಧ್ಯವಿಲ್ಲ, ಅದು ಬೇರೆ ಸಮಸ್ಯೆ ಸೃಷ್ಟಿಸಲಿದೆ ಎನ್ನುವುದು ಅರ್ಥ ಮಾಡಿಸಿದ್ರು. ಅಷ್ಟೇ ಅಲ್ಲ, ಸತತ 4 ದಿನ ಸಮರ್ಥ ಪರ ಪ್ರಚಾರ ಮಾಡಿದ ಸಿದ್ದರಾಮಯ್ಯ ಶಾಮನೂರು ಮೊಮ್ಮಗನನ್ನ ಗೆಲ್ಲಿಸಿಕೊಂಡು ಬಂದರು. ಅಷ್ಟೇ ಅಲ್ಲ, ಸತತ 4 ದಿನ ಸಮರ್ಥ ಪರ ಪ್ರಚಾರ ಮಾಡಿದ ಸಿದ್ದರಾಮಯ್ಯ ಶಾಮನೂರು ಮೊಮ್ಮಗನನ್ನ ಗೆಲ್ಲಿಸಿಕೊಂಡು ಬಂದರು. ನಾವು ಎಕ್ಸ್ಪೆಕ್ಟೆಡ್ ಮಾಡಿದ್ದು ಸ್ವಲ್ಪ ದಾವಣಗೆರೆಯಲ್ಲಿ ನಮ್ಮ ಕಾರಣದಿಂದಲೇ ಸ್ವಲ್ಪ ಲೀಡು ಕಡಿಮೆ ಆಗ್ಬಹುದು. ಆದ್ರೆ ನಾವು ಗೆಲ್ತೀವಿ, ಅಲ್ಲಿ ದಾವಣಗೆರೆಯಲ್ಲೂ ಕೂಡ ಗೆಲ್ತೀವಿ, ಬಾಗಲಕೋಟೆಯಲ್ಲೂ ಕೂಡ ಗೆಲ್ತೀವಿ. ಹೌದು, ಸಿದ್ದರಾಮಯ್ಯ ಈ ಮಾತು ಹೇಳೋದಕ್ಕೆ ಕಾರಣ ಇದೆ. ದಾವಣಗೆರೆ ದಕ್ಷಿಣದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಶ್ರೀನಿವಾಸ್ ಸಖತ್ ಫೈಟ್ ಕೊಟ್ಟರು. 6ನೇ ಸುತ್ತುಗಳವರೆಗೆ ಲೀಡ್ ಕಾಯ್ದುಕೊಂಡಿದ್ದ ಬಿಜೆಪಿ ದಾವಣಗೆರೆ ದಕ್ಷಿಣದಲ್ಲಿ ಮೊದಲ 6 ಸುತ್ತುಗಳವರೆಗೆ ಬಿಜೆಪಿ ಲೀಡ್ ಕಾಯ್ದುಕೊಂಡಿತ್ತು. 10,000 ಮತಗಳಿಗೂ ಹೆಚ್ಚು ಲೀಡ್ ಪಡೆದಾಗ ಸಿದ್ದರಾಮಯ್ಯನವರು ಊಹಿಸಿದಂತೆ ಆಯಿತು. ಬಿಜೆಪಿ ಪಾರ್ಟಿ ಆಫೀಸಿನಲ್ಲಿ ಸಂತಸ ಅರಳೋಕೆ ಶುರುವಾಗಿತ್ತು. ಆದರೆ 7ನೇ ರೌಂಡ್ ಶುರುವಾಯಿತು ನೋಡಿ, ದಾವಣಗೆರೆ ದಕ್ಷಿಣದ ಹಣೆಬರ ಬದಲಾಗೋಕೆ ಶುರುವಾಯಿತು. 7ನೇ ರೌಂಡ್ ಅಂತ್ಯದ ಹೊತ್ತಿಗೆ ಕಾಂಗ್ರೆಸ್ ಲೀಡು. 7ನೇ ಸುತ್ತಿನ ಮತ ಎಣಿಕೆ ಮುಗಿಯುವ ಹೊತ್ತಿಗೆ ಕಾಂಗ್ರೆಸ್ ಆರಂಭದ ಹಿನ್ನಡೆಯನ್ನ ಹಿಂದೆ ಹಾಕಿದ್ದಷ್ಟೇ ಅಲ್ಲ, 3,000ಕ್ಕೂ ಹೆಚ್ಚು ಮತಗಳ ಲೀಡ್ ಪಡೆದುಕೊಂಡಿತ್ತು. ಅಲ್ಲಿಂದ ಶುರುವಾದ ಲೀಡ್ ಮತ ಎಣಿಕೆ ಮುಗಿಯುವ ಹೊತ್ತಿಗೆ ಗೆಲುವಿಗೆ ತಂದಿತ್ತು. ಮತ ಎಣಿಕೆ ಮುಗಿಯುವ ಹೊತ್ತಿಗೆ ಗೆಲುವನ್ನ ತಂದಿತ್ತು. ಒಂದು ಸುತ್ತಿನಲ್ಲಿ ಮತಗಳ ಲೀಡ್ ಕಡಿಮೆಯಾಗುತ್ತಿತ್ತು, ಹೆಚ್ಚಾಗುತ್ತಿತ್ತು, ಆದರೆ ಲೀಡ್ ಮಾತ್ರ ಬಿಟ್ಟಿರಲಿಲ್ಲ. ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಸಮರ್ಥ ಶಾಮನೂರ್ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಆ ಕ್ಷೇತ್ರದ ಉಸ್ತುವಾರಿಯನ್ನ ವಹಿಸಿಕೊಂಡಿದ್ದಂತಹ ಶಾಸಕ ರಿಜ್ವಾನ್ ಅರ್ಷದ್ ಅವರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನೂ ಸಹ ಮಾತಾಡಿಸ್ತೀನಿ. ಸರ್, ತಾವು ಚುನಾವಣೆಯಲ್ಲಿ ಇಡೀ ಸಂಪೂರ್ಣವಾಗಿ ದಾವಣಗೆರೆ ದಕ್ಷಿಣದ ಉಸ್ತುವಾರಿಯನ್ನು ವಹಿಸಿಕೊಂಡಿದ್ರಿ, ಚುನಾವಣೆ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ರಿ. ಚುನಾವಣೆ ಮುಗಿದ ಬಳಿಕ ತಾವೊಂದು ಮಾತನ್ನು ಹೇಳಿದ್ರಿ, ನಾವು ಕೆಲವೇ ಮತಗಳ ಅಂತರದಿಂದನಾದ್ರೂ ಗೆಲ್ತೀವಿ ಅಂತ ಹೇಳಿದ್ರಿ. ರಿಸಲ್ಟ್ ಅದೇ ರೀತಿಯಾಗಿದೆ. ಹೌದು, ನಿಶ್ಚಿತವಾಗ್ಲೂ ದಾವಣಗೆರೆ ಮತ್ತೆ ಬಾಗಲಕೋಟೆಯ ಮತದಾರರಿಗೆ ನನ್ನ ಧನ್ಯವಾದಗಳು. ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಕಾಂಗ್ರೆಸ್ ಪಕ್ಷದ ಮೇಲೆ ವಿಶ್ವಾಸವನ್ನು ಇಟ್ಟು ತಾವು ಗೆಲ್ಲಿಸಿದ್ರಿ. ನಮ್ಮ ಸರ್ಕಾರ ಇನ್ನೂ ಒಳ್ಳೆ ಕೆಲಸ ಮಾಡಬೇಕಂತ ಆಶೀರ್ವಾದ ಮಾಡಿದ್ರಿ. ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಜನರಿಗೂ ಕೂಡ ಧನ್ಯವಾದಗಳನ್ನು ಹೇಳಿದ್ದಾರೆ. ಸೊ ವಿಶೇಷವಾಗಿ ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ನಾವು ಉಸ್ತುವಾರಿಯಲ್ಲಿದ್ವಿ, ಅಲ್ಲಿ ಒಳ್ಳೆ ವೋಟ್ ಹಾಕಿ ಎಲ್ಲ ಸಮುದಾಯದ ಜನ ನಮಗೆ ವೋಟ್ ಹಾಕಿರ್ತಕ್ಕಂಥದ್ದು. ಲೀಡ್ ಕಡಿಮೆ ಕೊಡೋಕೆ ಕಾರಣ ಮುಸ್ಲಿಂ ವೋಟ್. ಎಸ್ಡಿಪಿಐ ಪಡೆದ ಮತಗಳೇ ಲೀಡ್ ಕಡಿಮೆ ಆಗೋಕೆ ಕಾರಣ.
ಎಸ್ಡಿಪಿಐ ಪಕ್ಷದಿಂದ ಅಪ್ಸರ್ ಕೂಡಲ್ಪೇಟೆ ಚುನಾವಣೆ ಕಣದಲ್ಲಿದ್ದರು. ಕಳೆದ ಬಾರಿ ಅಂದರೆ 2023ರಲ್ಲಿ ಎಸ್ಡಿಪಿಐ ಅಭ್ಯರ್ಥಿಯಾಗಿದ್ದ ಇಸ್ಮಾಯಿಲ್ ಜಬೀವುಲ್ಲಾ ಪಡೆದಿದ್ದ ಮತಗಳು ಕೇವಲ 1311 ಆದರೆ ಈ ಬಾರಿ ಹೆಚ್ಚು ಕಡಿಮೆ 20,000 ಮತಗಳನ್ನು ಪಡೆದುಕೊಂಡು ಬಿಜೆಪಿ ಹಾಗೂ ಕಾಂಗ್ರೆಸ್ಗೆ ಶಾಕ್ ಕೊಟ್ಟರು. ಸುಮಾರು ಎಸ್ಡಿಪಿಐಗೆ 19,000 ಚಿಲ್ಲರೆ ಮತಗಳು ಶಿಫ್ಟ್ ಆಗಿತ್ತು. 2-3 ಸಾವಿರ ಓಟು ಹಿಂದೆಲ್ಲ ಬೀಳ್ತಿತ್ತು. ಬಂದಿದ್ದು ಸ್ವಲ್ಪ ನಾವು ಏನು ಗಮನಿಸಿದ್ದು ಅದು ನಮ್ಮ ಲೆಕ್ಕಾಚಾರ ಕೂಡ ನಮಗೆ ಅರಿವಿದೆ. ಆದರೆ ಚುನಾವಣೆಯಲ್ಲಿ 49-0 ಆಗ್ತದೆ, 51-100 ಆಗ್ತದೆ ರಾಜಕಾರಣದಲ್ಲಿ. ಚುನಾವಣೆ ನಡೆಯೋದೇ ಹಾಗೆ. ಈ ಬಾರಿ ಗೆದ್ದಿರುವ ಸಮರ್ಥ ಮಲ್ಲಿಕಾರ್ಜುನ್ 2023ರಲ್ಲಿ ಗೆದ್ದಿದ್ದ ಶಾಮನೂರು ಶಿವಶಂಕರಪ್ಪ ಅವರ ಮೊಮ್ಮಗ ಶಿವಶಂಕರಪ್ಪ ಆಗ 27,888 ಮತಗಳ ಅಂತರದಿಂದ ಗೆದ್ದಿದ್ರು. ಈಗ ಅವರ ಮೊಮ್ಮಗ ಗೆದ್ದಿರೋದು 4,000 ಚಿಲ್ಲರೆ ಮತಗಳ ಅಂತರದಲ್ಲಿ. ಆ ಗೆಲುವಿಗೆ ಹೋಲಿಸೋಕೆ ಸಾಧ್ಯವಿಲ್ಲವಾದರೂ ಗೆಲುವಷ್ಟೇ. ಅಷ್ಟೇ ಕ್ಯೂರಿಯಾಸಿಟಿ ಹುಟ್ಟು ಹಾಕಿದ್ದ ಕ್ಷೇತ್ರ ಬಾಗಲಕೋಟೆ. ಅದು HY ಮೇಟಿ ಅವರ ನಿಧನದಿಂದಾಗಿ ತೆರವಾಗಿದ್ದ ಕ್ಷೇತ್ರ. ಇಲ್ಲಿಯೂ ಕೂಡ ಕಾಂಗ್ರೆಸ್ಸಿಗೆ ಗೆಲುವು ಸುಲಭವಾಗಿರಲಿಲ್ಲ. ಆದರೆ ಸಿದ್ದರಾಮಯ್ಯ ಅವರ ತಂತ್ರಗಾರಿಕೆ, ಸಿದ್ದು ಟೀಮ್ನ ಕೆಲಸ ವರ್ಕೌಟ್ ಆಯಿತು. ಅದರಲ್ಲಿಯೂ ವಿಶೇಷವಾಗಿ ಸತೀಶ್ ಜಾರಕಿಹೊಳಿ ಟೀಮ್ ಜಾದೂನೇ ಮಾಡಿಬಿಡ್ತು. ಬಾಗಲಕೋಟೆ ಹೀರೋ ಸತೀಶ್ ಜಾರಕಿಹೊಳಿ. ಬಾಗಲಕೋಟೆಯಲ್ಲಿ ಉಮೇಶ್ ಮೇಟಿ ಅವರಿಗೆ ಟಿಕೆಟ್ ಕೊಟ್ಟಾಗ ಕುಟುಂಬದೊಳಗಿನ ಬಂಡಾಯವನ್ನ ನಿಭಾಯಿಸಿದವರು ಸಿದ್ದರಾಮಯ್ಯ. ಅಷ್ಟೇ ಅಲ್ಲ, ಕ್ಷೇತ್ರದಲ್ಲಿ ಇರುವ ಅಹಿಂದ ಮತಗಳನ್ನು ಟರ್ನ್ ಮಾಡಿದವರು ಸಿದ್ದರಾಮಯ್ಯ ಬಾಗಲಕೋಟೆಯಲ್ಲಿ ಸತತ 4 ದಿನ ಪ್ರಚಾರ ಮಾಡಿದ್ದು ಕೆಲಸ ಮಾಡದೆ ಸಿದ್ದರಾಮಯ್ಯ ಕಾಂಗ್ರೆಸ್ನ ಫೇಸ್ ಆದರು. ಸತತ 6 ದಿನ ಪ್ರಚಾರ ಮಾಡಿದ್ದು ಕೆಲಸ ಮಾಡಿದೆ. ಸಿದ್ದರಾಮಯ್ಯ ಕಾಂಗ್ರೆಸ್ನ ಫೇಸ್ ಆದರೆ ಅಖಾಡದಲ್ಲಿ ಕೆಲಸ ಮಾಡಿದ್ದು ಸತೀಶ್ ಜಾರಕಿಹೊಳಿ ಟೀಮ್. ಸತೀಶ್ ಜಾರಕಿಹೊಳಿ ಹೆಚ್ಚು ಮಾತನಾಡುವವರಲ್ಲ. ಸೌಮ್ಯವಾಗಿಯೇ ಇರುವ ಸತೀಶ್ ಅವರು ಮಾತಿನಲ್ಲಿ ಸಿದ್ದು ಅಥವಾ DK ಅವರಂಥ ಆರ್ಭಟ ಇರುವುದಿಲ್ಲ. ಆದರೆ ಕೆಲಸ ಮಾತ್ರ ಪರ್ಫೆಕ್ಟ್ ಆಗಿರುತ್ತೆ. ಅದನ್ನು ಈ ಬಾರಿ ಮಾಡಿ ತೋರಿಸಿದ್ದಾರೆ. ಪ್ರತಿ ಊರಿನ ಗಲ್ಲಿಗಳಲ್ಲಿ ಕಾರ್ನರ್ ಮೀಟಿಂಗ್ ಮಾಡಿದ ಸತೀಶ್ ಸಣ್ಣ ಸಣ್ಣ ಸಮುದಾಯಗಳನ್ನು ಒಂದುಗೂಡಿಸಿ ಕಾಂಗ್ರೆಸ್ ಗೆಲುವಿನ ರೂವಾರಿಯಾಗಿದ್ದಾರೆ. ಬಾಗಲಕೋಟೆ ಉಪಚುನಾವಣೆ ಫಲಿತಾಂಶ ಇದೀಗ ಹೊರಬಿದ್ದಿರುವಂತದ್ದು. ಕಾಂಗ್ರೆಸ್ನ ಅಭ್ಯರ್ಥಿಯಾದಂತಹ ಉಮೇಶ್ ಮೇಟಿ ಅವರು ದಾಖಲೆ ಗೆಲುವನ್ನು ದಾಖಲಿಸಿರುವಂತದ್ದು. ನಮ್ಮ ಜೊತೆಗೆ ಇದ್ದಾಗ ಕಾಂಗ್ರೆಸ್ ಅಭ್ಯರ್ಥಿಯಾದಂತಹ ಉಮೇಶ್ ಮೇಟಿ ಅವರು ಇದ್ದಾರೆ. ಅವ್ರನ್ನ ಕೇಳ್ತೋಗೋಣ. ಸರ್, ಈಗ ದಾಖಲೆ ಗೆಲುವನ್ನು ದಾಖಲಿಸಿರುವಂತದ್ದು 21,866 ಮತಗಳನ್ನ ಪಡ್ಕೊಂಡಿದ್ರಿ. ಆ ಬಗ್ಗೆ ಫಸ್ಟ್ ರಿಯಾಕ್ಷನ್ ಏನು? ಇದು ನಮ್ಮ ಕಾರ್ಯಕರ್ತರ ಗೆಲುವು. ನಮ್ಮ ಸರ್ಕಾರದ ಯೋಜನೆ ಕೊಟ್ಟು ಚುನಾವಣೆಗೆ ಮುಂಚೆ ಅವು ಎಲ್ಲ 2.5 ವರ್ಷ ಎಲ್ಲವೂ ಮಾಡಿದ್ದಾರೆ ಮುಖ್ಯಮಂತ್ರಿ. ಅದಕ್ಕಾಗಿ ಈ ಗೆಲುವು. ಉಮೇಶ್ ಮೇಟಿಯವರ ಗೆಲುವನ್ನ ಸಿದ್ದರಾಮಯ್ಯ, DK ಶಿವಕುಮಾರ್ ಸೇರಿದಂತೆ ಎಲ್ಲರಿಗೂ ಅರ್ಪಿಸಿದ್ದಾರೆ. ಕುಟುಂಬ ಸದಸ್ಯರಾದ ಮಹಾದೇವ್ ಮೇಟಿ, ಮಲ್ಲಿಕಾರ್ಜುನ ಮೇಟಿ ಮತ್ತು ವೀಣಾ ಕಾಶಪ್ಪನವರಿಗೆ ಸಿದ್ದರಾಮಯ್ಯ ಸಾಹೇಬರು ಇಲ್ಲೇ, ಯತೇಂದ್ರ ಸಾಹೇಬರು ಇಲ್ಲೇ ನಿಂತು ಅವರೆಲ್ಲ ನಿಂತು ನಮ್ಮ ತಂದೆ ಸ್ಥಾನದಾಗ ನಿಂತು ಮಾಡಿದ್ದಕ್ಕೆ ಇದೆಲ್ಲ ಗೆಲುವು ಸಾಧಿಸೈತೆ ಅಂತ ಹೇಳಕ್ ಇಷ್ಟ. ಇದು ಸಂಪೂರ್ಣವಾಗಿ ಒಗ್ಗಟ್ಟಿನ ಒಂದು ಮಂತ್ರವಾಗಿ ಇವತ್ತು ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯವರ ಒಂದು ಡೈರೆಕ್ಷನ್ ಮೇಲೆ ಇವತ್ತು ಸಚಿವರಾಗಿರ್ಬೋದು, ಶಾಸಕರಾಗಿರ್ಬೋದು, ಹಾಗೂ ನಮ್ಮೆಲ್ಲ ಕಾರ್ಯಕರ್ತರು ಹಾಗೂ ಎಲ್ಲ ಸಮುದಾಯದವರು, ಎಲ್ಲ ಮುಖಂಡರುಗಳು ಕೂಡ ಚುನಾವಣೆಯಲ್ಲಿ ಪಾಲ್ಗೊಂಡು ಒಗ್ಗಟ್ಟಿನಿಂದ ನಾವು ಕೆಲಸ ಮಾಡಿದ್ರ ಒಂದು ಪರಿಣಾಮವಾಗಿ ಇವತ್ತು ಫಲಿತಾಂಶ ಇವತ್ತೇನು ಹೊರಗೆ ಬಿದ್ದಿದೆ. ಪ್ರಚಾರ ಮಾಡಿದ್ರ ಸರ್ಕಾರ ಕಾರ್ಯಕ್ರಮನ ಕೊಟ್ಟಿದ್ರಲ್ಲ, ಅದೇ ಯೋಜನೆಗಳನ್ನ ಕೊಟ್ಟಿದ್ರು. ಯೋಜನೆಗಳನ್ನ ಎಲ್ಲರಿಗೆ ಕೈ ಹಿಡಿದು ಅವರು ಯೋಜನೆ ಮುಖಾಂತರ ಜನರು ನಮ್ಗೆ ಆಶೀರ್ವಾದ ಮಾಡಿದ್ರು ಅಂತೇಳಿ ತುಂಬಾ ಸಂತೋಷದಿಂದ ಹೇಳ್ತಾರೆ. ಇದು ಬಾಗಲಕೋಟೆಯ ವಿನ್ನರ್ಸ್ ಮಾತು. ಲಿಂಗಾಯತ ಪ್ರಾಬಲ್ಯ ಇರೋ ಕ್ಷೇತ್ರದಲ್ಲಿ ಅಹಿಂದ ಜಪ ಮಾಡುತ್ತಲೇ MB ಪಾಟೀಲ್, ಶಿವಾನಂದ್ ಪಾಟೀಲ್, ವಿಜಯಾನಂದ ಕಾಶಪ್ಪನವರಿಗೆ ಲಿಂಗಾಯತ ಸಮುದಾಯದ ಮತ ಸೆಳೆಯುವ ಟಾಸ್ಕ್ ಕೊಟ್ಟಿದ್ರು. ಆ ಟಾಸ್ಕ್ನಲ್ಲಿ ಎಲ್ಲರೂ ಗೆದ್ದಿದ್ದಾರೆ. ಅಟ್ ದ ಸೇಮ್ ಟೈಮ್ ಬಿಜೆಪಿ ಮತ್ತೊಮ್ಮೆ ನಿರಾಸೆಯಲ್ಲಿ ಮುಳುಗಿದೆ. ರಾಜ್ಯ ಬಿಜೆಪಿ ಅಧ್ಯಕ್ಷರಾದ ವಿಜೇಂದ್ರ ಅವರಿಗೆ ಇದು ಸತತ 6ನೇ ಬೈ ಎಲೆಕ್ಷನ್ ಸೋಲು. ತಪ್ಪುಗಳನ್ನ ತಿದ್ದುಕೊಳ್ಳದೆ ಹೋದರೆ ಬಿಜೆಪಿ ಗೆಲ್ಲೋದಿಲ್ಲ. ಇಡೀ ದೇಶದಲ್ಲಿ ಬಿಜೆಪಿ ಬ್ಯಾಕ್ ಟು ಬ್ಯಾಕ್ ವಿಕ್ಟರಿ ಸಾಧಿಸ್ತಾ ಇರಬೇಕಾದ್ರೆ ಕರ್ನಾಟಕದಲ್ಲಿ ಮಾತ್ರ ವಿಜೇಂದ್ರರ ಬಿಜೆಪಿಗೆ ವಿಜಯ ಅನ್ನೋದು ಗಗನ ಕುಸುಮವಾಗಿದೆ. ಹಾಗಂತ ಗೆದ್ದೋರು ಕಾಂಗ್ರೆಸ್ಸಿಗೆ ಪಾಠವೇ ಇಲ್ಲ ಅಂತಲ್ಲ.
ಬಿಜೆಪಿಗೆ ಮತ್ತೆ 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 ಝೀರೋ. ಚುನಾವಣೆಯಲ್ಲೂ ಒಳಜಗಳಗಳು ಬಹಿರಂಗಗೊಂಡಿದ್ದು ಇದು ರಾಜ್ಯ ಬಿಜೆಪಿಗೆ ಪಾಠವೂ ಹೌದು, ಎಚ್ಚರಿಕೆಯೂ ಹೌದು. ರಾಜ್ಯ ಬಿಜೆಪಿ ಮನೆಯೊಂದು ಮೂರು ಬಾಗಿಲು ಎಂಬಂತೆ ಕುಳಿತಿದೆ. ಹಿಂದೆ ಕಾಂಗ್ರೆಸ್ ಗೆದ್ದಿದ್ರೂ ಸಹ ಈ ಬಾರಿ ಆ ಕ್ಷೇತ್ರದಲ್ಲಿ ಮತದಾರರು ನಮ್ಮನ್ನ ಕೈ ಹಿಡಿತಾರೆ ಅನ್ನೋ ವಿಶ್ವಾಸ ನಮಗೆ ಸಂಪೂರ್ಣವಾಗಿತ್ತು. ಯಾಕೆಂತ ಹೇಳಿದ್ರೆ ದಾವಣಗೆರೆ ದಕ್ಷಿಣ ಮತ್ತು ಬಾಗಲಕೋಟೆನಲ್ಲಿ ನಮ್ಮ ಕಾರ್ಯಕರ್ತರು ಸಾಕಷ್ಟು ಶ್ರಮವನ್ನು ಹಾಕಿದ್ದಾರೆ. ನಮ್ಮ ಸಂಘಟನಾ ಚಟುವಟಿಕೆಗಳಿಗೆ ಏನೇನಾಗಬೇಕು ಎಲ್ಲವೂ ಕೂಡ 100ಕ್ಕೆ 100ರಷ್ಟು ನಾವು ಶ್ರಮವನ್ನು ಹಾಕಿರ್ತಕ್ಕಂಥದ್ದು. ಇದ್ರ ಮಿಗಿಲಾಗಿನೂ ಕೂಡ ಏನು ಮಾನ್ಯ ಮುಖ್ಯಮಂತ್ರಿಗಳು ಸ್ವತಃ ಬಾಗಲಕೋಟೆನಲ್ಲಿ ಬಂದು 15 ದಿನಗಳ ಕಾಲ ಬೀಡ್ ಬಿಟ್ಟಿರ್ತಕ್ಕಂಥದ್ದು. ಇಂತಹ ನೆಪಗಳಷ್ಟೇ. ಚುನಾವಣೆ ಎಂದ ಮೇಲೆ ಸಿಎಂ ಡಿಸಿಎಂ ಬರಬಾರದು ಎನ್ನುವಂತೇನಿಲ್ಲ. ಹಾಗೆ ನೋಡಿದ್ರೆ ಮೋದಿ ಅಮಿತ್ ಶಾ ದೇಶದಲ್ಲಿ ಎಲ್ಲೇ ಚುನಾವಣೆ ನಡೀಲಿ ಹೋಗ್ತಾರೆ, ಪ್ರಚಾರ ಮಾಡ್ತಾರೆ. ಅದನ್ನ ತಪ್ಪು ಎನ್ನುವುದಕ್ಕೆ ಆಗಲ್ಲ. ಕಾಂಗ್ರೆಸ್ ವಿರುದ್ಧ ತಂತ್ರಗಾರಿಕೆ ಮಾಡುವಲ್ಲಿ ಬಿಜೆಪಿ ವಿಫಲವಾಗಿದೆ ಎನ್ನಬೇಕಷ್ಟೇ. ಸರ್ಕಾರ ವಿರುದ್ಧ ಇರೋ ಜನಾಕ್ರೋಶ ಆಡಳಿತ ವಿರುದ್ಧ ಅಲೆ ಉಪಯೋಗಿಸಿಕೊಳ್ಳುವಲ್ಲಿ ವಿಫಲವಾಗಿದೆ ಎಂದು ಶರಾಬರಿಬಹುದು. ಮುಸಲ್ಮಾನರನ್ನ ಮನತಾಯಿ ಧೋರಣೆಯನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ಗೆಲ್ಲಕ್ ಮಾತ್ರ ನಾವು ಬೇಕು, ಅಧಿಕಾರ ಬಂದಾಗ ನಾವು ಬೇಡ ಅನ್ನೋದು ಭಾವನೆ ಮುಸಲ್ಮಾನರಲ್ಲಿ ಬಂದಿದೆ. ಅದರಿಂದ ಅವರು ಎಚ್ಚರಗೊಳ್ತಾ ಇದ್ದಾರೆ. ನರೇಂದ್ರ ಮೋದಿ ನಮ್ಮ ದೇಶದ ಪ್ರಧಾನಿ 3 ಬಾರಿ ಆಗಿದ್ದಾರೆ. ನಮ್ಗೇನು ತೊಂದರೆ ಆಗಿದೆ? ಏನು ತೊಂದರೆ ಆಗಿಲ್ಲ. ಬಹಳ ಅನುಕೂಲಗಳ ಕೂಡ ಆಗಿದೆ. ಅದರಿಂದ ಕಾಂಗ್ರೆಸ್ ನಮ್ಮನ್ನ ಏನು ಬೆದರಿಕೆ ಬೊಂಬೆಯಾಗಿ ಇಟ್ಕೊಂಡಿದ್ರು, ಅದು ಇವತ್ತು ದಾವಣಗೆರೆ ಚುನಾವಣೆಯಲ್ಲಿ ನಾವು ಗೆಲುವನ್ನ ಸಾಧಿಸ್ತೇವೆ. ಇದನ್ನೆಲ್ಲ ಹೇಳ್ತಿರೋ ಅಶೋಕ್ ವಿಜಯೇಂದ್ರ ಅವರ ಪ್ರಕಾರ ಅದನ್ನ ಗೆಲುವನ್ನಾಗಿ ಕನ್ವರ್ಟ್ ಮಾಡ್ಕೊಳ್ಳೋಕೆ ಏಕಾಗ್ತಿಲ್ಲ ಅನ್ನೋದು ಅರ್ಥವಾಗ್ತಿಲ್ಲ. ತಪ್ಪು ಸರಿಪಡಿಸ್ಕೊಂಡು ಹೋಗ್ತೇವೆ ಎಂದು ಹೇಳ್ತಿರೋದು ಯಡಿಯೂರಪ್ಪ. ಬಾಗಲಕೋಟೆ ದಾವಣಗೆರೆಯಲ್ಲಿ ನಾವು ದಾವಣಗೆರೆ ಗೆಲ್ತೇವೆ ಅಂತ ವಿಶ್ವಾಸ ಇತ್ತು. ಕೊನೆಗಳಿಗೆನಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿರುವಂಥದ್ದು ನಮಗೂ ನೋವಾಗಿದೆ. ಸೊ ಬರೋ ದಿವಸಗಳಲ್ಲಿ ಕೊರತೆಗಳು ಏನಾಗಿದೆ ಅಂತ ಸರಿಪಡಿಸ್ಕೊಂಡು ಪಕ್ಷವನ್ನು ಬಲಪಡಿಸೋ ಕಡೆ ವಿಶೇಷ. ಇದೇ ವೇಳೆ ಗೆಲುವಿನ ನಡುವೆಯೂ ಇದು ಕಾಂಗ್ರೆಸ್ ನಾಯಕರಿಗೆ ಇದು ಕೆಲವು ಮೆಸೇಜ್ ಕೊಟ್ಟಿದೆ. ಈಗಾಗಲೇ ಚುನಾವಣೆ ಮುಂಚೆ ಕೂಡ ಹೇಳಿದ್ದೀವಿ, ನಾವು ಚುನಾವಣೆ ನಂತರ ಕೂಡ ಇಲ್ಲಿ ಬಂದು ಹೇಳಿದ್ದೀವಿ ನಾವು ಗೆಲ್ತೀವಿ ಅಂತ. ಆದರೆ ಲೀಡ್ ನಮ್ಗೆ ಜಾಸ್ತಿ ಬರಬೇಕಾಯ್ತು, ಲೀಡ್ ನಮಗೆ ಕಡಿಮೆ ಆಯಿತು. ನಾವೊಂದು ಸುಮಾರು 5,000 ಓಟಲ್ಲಿ ನಾವು ಗೆಲ್ತೀವಿ ಅಂತ ಆಲ್ರೆಡಿ ಹೇಳಿದ್ದು. ನಾವು ಕೆಲ ಕಾರಣಗಳಿಂದ ನಮ್ಮ ಕೆಲವು ಓಟ್ಗಳು ಹೋಗಿದೆ. ಅದು ಕೆಲವು SDP ಹೋಗಿರ್ಬೋದು, ಕೆಲವರು ಇಂಡಿಪೆಂಡೆಂಟ್ ಓಟ್ ತೊಗೊಂಡಿರ್ಬೋದು. ಆ ಹಿನ್ನೆಲೆಯಲ್ಲಿ ನಮಗೆ ಓಟ್ ಕಡಿಮೆ ಆಯಿತು. ಆದರೆ ಗೆಲುವು ಖಚಿತ ನಾವು ಹೇಳಿದ್ವಿ. ನಾವು ಎರಡು 2023ರಲ್ಲಿ ಕಾಂಗ್ರೆಸ್ ಗೆಲುವಿಗೆ ಕಾರಣವಾಗಿದ್ದು ಮುಸ್ಲಿಂ ಮತದಾರರ ಸಾಲಿಡ್ ವೋಟ್. ಆದರೆ ದಾವಣಗೆರೆ ದಕ್ಷಿಣದಲ್ಲಿ ಮುಸ್ಲಿಮರು ಬಂಡಾಯ ಎದ್ದಿರೋದು ಹೆಚ್ಚು ಕಡಿಮೆ 20,000 ವೋಟ್ಗಳು SDPIಗೆ ಹೋಗಿರೋದು ಎಚ್ಚರಿಕೆಯ ಗಂಟೆಯೂ ಹೌದು. ಅಂದ ಹಾಗೆ ಫೈನಲ್ ರಿಸಲ್ಟ್ ನೋಡೋದಾದ್ರೆ ಬಾಗಲಕೋಟೆ ಗೆದ್ದವರು ಉಮೇಶ್ ಮೇಟಿ,
ಕಾಂಗ್ರೆಸ್ ಪರ ಮತ 98,919 ಮತಗಳು. ಬಿಜೆಪಿ ಪಡೆದ ಮತಗಳು 76,587. ಗೆಲುವಿನ ಅಂತರ 22,332 ಮತ. ದಾವಣಗೆರೆ ದಕ್ಷಿಣ ಗೆದ್ದವರು ಸಮರ್ಥ ಮಲ್ಲಿಕಾರ್ಜುನ್. ಕಾಂಗ್ರೆಸ್ ಪರ ಮತ 69,578 ಮತಗಳು. ಬಿಜೆಪಿ ಪಡೆದ ಮತಗಳು 63,870. ಗೆಲುವಿನ ಅಂತರ 5,708 ಮತಗಳು ಮಾತ್ರ. ಗೆದ್ದರೆ ಎಲ್ಲವೂ ಸರಿ ಇದೆ ಅಂತ ಅರ್ಥ ಅಲ್ಲ. ಸೋತ ಮಾತ್ರಕ್ಕೆ ಇವರು ಮಾಡ್ತಿರೋದೆಲ್ಲ ತಪ್ಪು ಅಂತಾನೂ ಅಲ್ಲ. ಇದರ ಸಂದೇಶಗಳೇ ಬೇರೆ. ಅದು ಸೋತವರಿಗೆ ಇನ್ನು ಸ್ವಲ್ಪ ಜಾಸ್ತಿ ಚೆನ್ನಾಗಿ ಅರ್ಥ ಆಗುತ್ತೆ ಅಷ್ಟೇ. ಇದು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.